ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ. ನಾವು ವಾಸಿಸುವ ಪ್ರದೇಶದ ಸುತ್ತಮುತ್ತಲಿನ ಎಲ್ಲ ಸಜೀವ ಹಾಗೂ ನಿರ್ಜೀವ ಅಂಶಗಳನ್ನು ಒಳಗೊಂಡು ಪರಿಸರ ಎನ್ನಬಹುದು. ಮನುಷ್ಯ ಇದರ ಒಂದು ಸಣ್ಣ ಘಟಕ. ವಿಶ್ವದ ಸಕಲ ಚರಾಚರ ಜೀವಿಗಳು ನೆಮ್ಮದಿಯಿಂದ ಜೀವಿಸಲು ಪರಿಸರವೆಂಬ ಸಂಪತ್ತು ಅತ್ಯಮೂಲ್ಯ. ಜೀವನಾವಶ್ಯಕವಾದ ಗಾಳಿ, ನೀರು, ಆಹಾರ, ವಾಸಸ್ಥಳ, ಉರುವಲು ಎಲ್ಲವೂ ಕೂಡ ಪ್ರಾಕೃತಿಕವಾದದ್ದು. ಆದ್ದರಿಂದ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿದ್ದಷ್ಟು ಮಾನವ ಸೇರಿದಂತೆ ಎಲ್ಲಾ ಜೀವಿಗಳು ನೆಮ್ಮದಿಯಿಂದ ಭೂಮಿಯ ಮೇಲೆ ಬಾಳ್ವೆ ನಡೆಸಲು ಸಾಧ್ಯ. ಮಾನವ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡು ಸಾವಿರಾರು ವರ್ಷಗಳಾದವು. ಅಂದಿನಿಂದ ಇಂದಿನವರೆಗೂ ತನ್ನ ಧೀಶಕ್ತಿಯ ಬಳಕೆಯಿಂದ ಅಭಿವೃದ್ಧಿ, ಆಧುನಿಕತೆಯತ್ತ ಧಾಪುಗಾಲಿಡುತ್ತಲೇ ಸಾಗಿದ್ದಾನೆ. ಭೂಮಿಯ ಮೇಲೆ 4 ಕಾಲಿನಲ್ಲಿ ಅಂಬೆಗಾಲಿಡುತ್ತಾ ಸಂಚರಿಸುತ್ತಿದ್ದವನು ಇಂದು ಗಾಳಿಯಲ್ಲಿ ಸ್ವೇಚ್ಛೆಯಿಂದ ಹಾರಾಡುವಷ್ಟು ಬೆಳೆದಿದ್ದಾನೆ. ಇತರ ಯಾವುದೇ ಜೀವಿಗಳಲ್ಲಿ ಇಲ್ಲದ ಬುದ್ಧಿವಂತಿಕೆ ಮಾನವನಲ್ಲಿ ಇರುವುದರ ಫಲವೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ. ಒಂದು ಕಾಲ ಇತ್ತು, ಎಲ್ಲಿ ನೋಡಿದರಲ್ಲಿ ಕಾಣುವ ದಟ್ಟವಾಗಿ ಬೆಳೆದ ಗಿಡ ಮರಗಳು, ಸಂಧಿಯಲ್ಲೆಲ್ಲೋ ಒಮ್ಮೊಮ್ಮೆ ಇಣುಕುವ ಆಕಾಶ, ಅಲ್ಲಿಂದ ಬರುವ ಬೆಳಕಿನ ಕಿರಣಗಳು, ಹಸಿರಿನ ರಾಶಿ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಪ್ರಕೃತಿ ಮಾತೆ ತನ್ನ ಸಹಜ ಸೌಂದರ್ಯದಿಂದ ಕೂಡಿ ನವವಧುವಿನಂತೆ ಕಂಗೊಳಿಸುತ್ತಿದ್ದಳು. ಆದರೆ ಪ್ರಸ್ತುತ ದಿನಗಳಲ್ಲಿ ಮಾನವನ ಅಭಿವೃದ್ಧಿಯೆಡೆಗಿನ ತುಡಿತ, ಎಲ್ಲವೂ ತನಗೇ ಬೇಕೆಂಬ ಅತಿಯಾದ ದುರಾಸೆಯಿಂದ ಪರಿಸರವನ್ನು ಕಡೆಗಣಿಸಿ ಅನಗತ್ಯ ಬಾಹ್ಯ ಸುಖಕ್ಕಾಗಿ ಹಾತೊರೆಯುತ್ತಿದ್ದಾನೆ. ಇದರಿಂದ ಬದುಕಿಗೆ ಅತ್ಯಗತ್ಯವಾದ ಅರಣ್ಯಗಳ ನಾಶ ಉಂಟಾಗುತ್ತಿದೆ. ವನ್ಯಜೀವಿಗಳು, ಸಂಪದ್ಭರಿತ ಸಸ್ಯ ಸಂಕುಲ ಮುಂತಾದವುಗಳು ಮನುಷ್ಯನ ಅನೇಕ ಚಟುವಟಿಕೆಗಳಿಂದ ವಿನಾಶದ ಅಂಚನ್ನು ತಲುಪುತ್ತಿವೆ. ಪರಿಸರ ಮಾಲಿನ್ಯದಿಂದ ತನ್ನ ಜೀವನಕ್ಕೆ ಕುತ್ತು ಬರುತ್ತದೆ ಎಂಬ ಅರಿವಿದ್ದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದಂತಿರುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾನೆ ಮಾನವ. ತನ್ನ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ, ಬಾಹ್ಯ ಸೌಂದರ್ಯದ ತೋರಿಕೆಗಾಗಿ ಮರಗಳನ್ನು ಕಡಿದು ಅರಣ್ಯನಾಶ ಮಾಡುತ್ತಿದ್ದಾನೆ. ವನ್ಯಮೃಗಗಳ ಆವಾಸವನ್ನು ತನ್ನ ವಾಸಸ್ಥಾನವನ್ನಾಗಿ ಪರಿವರ್ತಿಸುತ್ತಿರುವುದರಿಂದ ನಿರಾಶ್ರಿತ ಪ್ರಾಣಿಗಳು ತೋಟ, ಗದ್ದೆಗಳು, ಮನೆಗಳ ಮೇಲೆ ದಾಳಿ ನಡೆಸುತ್ತಿವೆ ಎಂಬ ಕಟು ಸತ್ಯವನ್ನು ಇಂದು ಅರಿಯಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಹಾಗೂ ನಮ್ಮ ಮುಂದಿನ ಪೀಳಿಗೆ ಸುಖಕರವಾಗಿ ಬದುಕಬೇಕೆಂದಾದರೆ ಇಂದಿನಿಂದಲೇ ಅದರ ಬಗ್ಗೆ ಚಿಂತಿಸಿ ಕೇವಲ ಮಾತಿನಲ್ಲಿ ಹೇಳದೆ ನಡೆಯಲ್ಲೂ ಪರಿಸರ ಸ್ನೇಹಿ ಗುಣಗಳನ್ನು ಅಳವಡಿಸಿಕೊಂಡರೆ ಇರುವ ನಿಸರ್ಗ ಸಂಪತ್ತನ್ನಾದರೂ ಉಳಿಸಿಕೊಳ್ಳಬಹುದು. ಈ ಪರಿಸರ ಸಂರಕ್ಷಣೆಯಲ್ಲಿ ಇಂದಿನ ಯುವ ಪೀಳಿಗೆಯ ಪಾತ್ರ ಅನನ್ಯವಾದುದು. ಇಂದು ಇಡೀ ವಿಶ್ವವೇ ನಮ್ಮ ಅಂಗೈಯಲ್ಲಿದೆ. ಅಂಗೈ ಅಗಲದ ಮೊಬೈಲ್ನಲ್ಲಿ ನಾವು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲೂ ಯುವಜನತೆ ಮೊಬೈಲ್ ಬಳಕೆಯಲ್ಲಿ ಚತುರರು. ಕ್ಷಣ ಮಾತ್ರದಲ್ಲಿ ಯಾವುದೇ ವಿಷಯವಿದ್ದರೂ ಲೀಲಾಜಾಲವಾಗಿ ಹುಡುಕಿ ತಿಳಿದುಕೊಳ್ಳುವ ಸಾಮರ್ಥ್ಯ ಅವರಿಗಿದೆ. ಇಂತಹ ಸಂದರ್ಭದಲ್ಲಿ ಪರಿಸರದ ವಿಷಯವನ್ನು ಅರಿಯದೇ ಇರುವುದು ಸಾಧ್ಯವೇ? ಖಂಡಿತ ಇಲ್ಲ. ಆದರೆ ಎಲ್ಲೋ ಬೆರಳೆಣಿಕೆಯಷ್ಟು ಯುವಜನರಷ್ಟೇ ನಿಜವಾದ ಪರಿಸ್ಥಿತಿಯನ್ನು ಅರಿತು ಪರಿಸರ ಉಳಿವಿಗಾಗಿ ತಮ್ಮ ಕೈಲಾದ ಹೋರಾಟ ನಡೆಸುತ್ತಿದ್ದಾರೆಯೇ ಹೊರತು ಇನ್ನುಳಿದವರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಂತೆ ಮನುಷ್ಯ ಕೇವಲ ಹಣದಾಸೆಯಿಂದ, ಹಣದ ಗಳಿಕೆಗೋಸ್ಕರವೇ ದುಡಿಯುತ್ತಾ ಸಾಗಿದರೆ, ಕೃಷಿಯನ್ನು ಕಡೆಗಣಿಸಿದರೆ ಕೃಷಿಕರ ಸ್ಥಿತಿ ಅಧೋಗತಿಯಾಗುತ್ತದೆ. ಅನೇಕ ಕಡೆಗಳಲ್ಲಿ ಕಾರ್ಮಿಕರ ಕೊರತೆ, ನೀರು, ಗೊಬ್ಬರಗಳ ಸಮಸ್ಯೆಯಿಂದ ಕೃಷಿ ಭೂಮಿಗಳು ಹಾಳು ಬಿದ್ದಿರುವುದನ್ನು ನಾವು ಕಾಣಬಹುದು. ಕೃಷಿಕರು ಹೆಚ್ಚಿನವರಿಗೆ ತಮ್ಮ ಮಕ್ಕಳು ಕೃಷಿಕರಾಗುವುದು ಇಷ್ಟವಿಲ್ಲ. ಅಲ್ಲದೆ ಇಂದಿನ ಯುವ ಪೀಳಿಗೆಗೂ ಕೈ ಮೈಯೆಲ್ಲ ಮಣ್ಣು ಮಾಡಿಕೊಂಡು ದುಡಿಯುವ ಉತ್ಸಾಹ ಕಡಿಮೆ ಇದೆ. ದುಡಿದು ತಿನ್ನುವ ಅನ್ನದ ರುಚಿ ಗೊತ್ತಿಲ್ಲ. ಆದ್ದರಿಂದ ಹಳ್ಳಿಗಳೆಲ್ಲ ವೃದ್ಧರ ಬೀಡಾಗುತ್ತಿವೆ. ತೋಟ, ಗದ್ದೆಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕರು ಕೃಷಿಯೇತರ ಕಾರ್ಯಗಳಿಗಾಗಿ ತಮ್ಮ ತೋಟವನ್ನು ಇತರರಿಗೆ ಮಾರಿ ತಮ್ಮ ಮಕ್ಕಳೊಂದಿಗೆ ಪಟ್ಟಣ ಸೇರುತ್ತಿದ್ದಾರೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬಹುತೇಕ ಅರಣ್ಯ ನಾಶವಾಗುತ್ತದೆ. ಕೃಷಿ ಭೂಮಿಗಳು ಮಾಯವಾಗಿ ಕಾರ್ಖಾನೆ ಅಥವಾ ಇತರ ಕಟ್ಟಡಗಳು ತಲೆ ಎತ್ತುತ್ತವೆ. ನಾವು ಕಾಣುತ್ತಿರುವಂತೆ ಕಾಲಕ್ಕೆ ಸರಿಯಾಗಿ ಮಳೆಯಾಗದೆ ಅಥವಾ ವರ್ಷವಿಡೀ ಮಳೆಗಾಲವೇ ಆಗಿ ಅತಿವೃಷ್ಟಿ, ಅನಾವೃಷ್ಟಿಗಳು ಸಂಭವಿಸುತ್ತವೆ.
ಅನ್ನ ಆಹಾರಕ್ಕೆ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಕೃಷಿಯನ್ನು ಮುಂದುವರೆಸಿಕೊಂಡು ಹೋದವರು ಆಗ ಗೆಲ್ಲುತ್ತಾರೆ. ಆದರೆ ಈಗ ಕೃಷಿಯನ್ನು ಕಡೆಗಣಿಸಿ ಹಣ, ಅಧಿಕಾರದ ದಾಹದ ಹಿಂದೆ ಹೋದವರಿಗೆ ಆಗ ಹಣವನ್ನು ತಿನ್ನಲಾಗುವುದಿಲ್ಲ ಎಂಬ ಅರಿವಾಗುತ್ತದೆ. ಅನೇಕ ಮಂದಿ ಇದ್ದಾರೆ, ಪರಿಸರ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೇವಲ ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಪರಿಸರ ಉಳಿಸುವ ಬಗ್ಗೆ ಇತರರಿಗೆ ಉಪದೇಶಿಸುತ್ತಾರೆ. ಕೊನೆಯಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ ನೀಡಿದ ಕಾಫಿ ಅಥವಾ ಟೀಯನ್ನು ನಿರ್ದಾಕ್ಷಿಣ್ಯವಾಗಿ ಕುಡಿದು ಕಂಡಲ್ಲಿ ಲೋಟಗಳನ್ನು ಬಿಸಾಡಿ ಬರುತ್ತಾರೆ. ಆಯೋಜಕರು ಸಹ ಇಂತಹವುಗಳ ಬಗ್ಗೆ ಗಮನ ಹರಿಸುವುದಿಲ್ಲ. ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳಿಂದಲೇ ನಮ್ಮ ಪರಿಸರ ಜಾಗೃತಿ ಎಂಬುದು ಪ್ರಾರಂಭವಾಗಬೇಕು. ಇಂದಿನ ಯುವ ಪೀಳಿಗೆಗೆ ಹಲವಾರು ಆಲೋಚನೆಗಳು ಇದ್ದೇ ಇರುತ್ತವೆ. ಯೂಟ್ಯೂಬ್, ಗೂಗಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಟೂಲ್ಗಳಲ್ಲಿ ಹುಡುಕಿದರಂತೂ ಹಲವು ಜನರ ಯಶೋಗಾಥೆಗಳು, ಹಲವು ರೀತಿಯ ಹೊಸ ಹೊಸ ಐಡಿಯಾಗಳು, ಸುಲಭ ಮಾರ್ಗೋಪಾಯಗಳು ಖಂಡಿತ ತಿಳಿಯುತ್ತದೆ. ಈ ರೀತಿಯಲ್ಲಿ ಮನೆ ಒಳಗೆ ಉತ್ಪತ್ತಿಯಾಗುವ ಕಸದ ನಿರ್ವಹಣೆಯನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದರೆ ಬಹುದೊಡ್ಡ ಹೊರೆಯು ಪರಿಸರಕ್ಕೆ ಕಡಿಮೆಯಾಗುತ್ತದೆ. ತರಕಾರಿ, ಹಣ್ಣು ಮುಂತಾದವುಗಳ ಹಸಿ ಕಸವನ್ನು ಕೊಳೆಯಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸಿದರೆ ಕಸ ವಿಲೇವಾರಿಯ ಸಮಸ್ಯೆಯೂ ಪರಿಹಾರವಾಗುತ್ತದೆ. ಅಲ್ಲದೆ ಗಿಡ ಮರಗಳಿಗೂ ಉತ್ತಮ ಸಾವಯವ ಗೊಬ್ಬರ ದೊರಕಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಅದೇ ರೀತಿ ಪೇಪರ್ಗಳನ್ನು ಆದಷ್ಟು ಮಾಡಿ ಮರುಬಳಕೆ ಮಾಡಲು ಪ್ರಯತ್ನಿಸಬೇಕು. ಒಂದು ಪತ್ರಿಕೆ ಮಾಡಲು ಅನೇಕ ಮರಗಳನ್ನು ಕಡಿಯಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಮರಗಳ ಸಂಖ್ಯೆಯೂ ಕಡಿಮೆಯಾಗಿ ವಾಯುಮಾಲಿನ್ಯ, ಮಣ್ಣಿನ ಸವಕಳಿ ಮುಂತಾದ ಸಮಸ್ಯೆಗಳ ಉದ್ಭವವಾಗುತ್ತದೆ. ಆದರೆ ಪೇಪರ್ಗಳ ಮರುಬಳಕೆಯ ಮಂತ್ರವನ್ನು ಅನುಸರಿಸಿದರೆ ಎಷ್ಟೋ ಮರಗಳನ್ನು ಉಳಿಸಬಹುದು. ಗುಜರಿಗಳಲ್ಲಿ ನೀವು ಕೊಡುವ ಪೇಪರ್ಗಳನ್ನು ತೆಗೆದುಕೊಂಡು ಅದಕ್ಕೆ ಹಣವನ್ನು ಕೊಡುತ್ತಾರೆ. ಇದರಿಂದ ನಮ್ಮ ಪರಿಸರ ಮಾಲಿನ್ಯದ ಪ್ರಭಾವವು ತಗ್ಗುತ್ತದೆ. ಇನ್ನು ಪ್ಲಾಸ್ಟಿಕ್ಗಳ ಬಗ್ಗೆ ಚಿಂತಿಸುತ್ತಾ ಹೋದರೆ ಪರಿಸರದ ಸಮತೋಲನತೆಗೆ ಮಾರಕವಾಗಿರುವ ಪ್ರಮುಖ ಅಂಶ ಪ್ಲಾಸ್ಟಿಕ್ ಜಗತ್ತಿನೆಲ್ಲೆಡೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿಕೊಂಡು ನಮ್ಮ ಜೀವನದ ಒಂದು ಭಾಗವಾಗಿ ಅನಿವಾರ್ಯವೇ ಆಗಿ ಹೋಗಿದೆ. ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತಿರುವ ಮಹಾಮಾರಿ ಪ್ಲಾಸ್ಟಿಕ್ ಅನ್ನು ವಿದ್ಯಾವಂತರು, ಬುದ್ಧಿವಂತರು ಎನಿಸಿಕೊಂಡವರೇ ಹೆಚ್ಚಾಗಿ ಬಳಸುತ್ತಿರುವುದು ಖೇದಕರ ಸಂಗತಿ. ಪ್ಲಾಸ್ಟಿಕ್ ಭೂತ ಸರ್ವವ್ಯಾಪಿಯಾಗಿರುವ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ತ್ಯಜಿಸಲು ಸಾಧ್ಯವಾಗದಿದ್ದರೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ತಿರಸ್ಕರಿಸಬೇಕು. ಯುವಜನತೆ ಈ ಪ್ಲಾಸ್ಟಿಕ್ನ ಸಮಸ್ಯೆಗಳನ್ನು ಅರಿಯದವರೇನೂ ಅಲ್ಲ. ಆದರೂ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಕುರಿತು ಯೋಚಿಸುವವರು, ಅದನ್ನು ಕಾರ್ಯಗತಗೊಳಿಸುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಪ್ಲಾಸ್ಟಿಕ್ ತಿರಸ್ಕಾರ ಆದಷ್ಟು ಒಳ್ಳೆಯ ಮಂತ್ರ. ಇಲ್ಲದಿದ್ದಲ್ಲಿ ಆದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಪ್ಲಾಸ್ಟಿಕ್ ಬಳಸದೇ ಇರುವುದು ಹೇಗೆ ಎನ್ನುವ ಪ್ರಶ್ನೆ ಇರುವವರಿಗೆ ಒಂದೇ ಉತ್ತರ, ಅದೇ ಮನಸ್ಸಿದ್ದರೆ ಮಾರ್ಗ. ಇದಕ್ಕೆ ಕೆಲವು ಸುಲಭ ಉಪಾಯಗಳು ಇಲ್ಲಿವೆ. ಅಂಗಡಿಗಳಿಗೆ ಹೋಗುವ ಸಂದರ್ಭದಲ್ಲಿ ನಾವೇ ಬಟ್ಟೆ ಚೀಲಗಳನ್ನು ಹಿಡಿದುಕೊಂಡು ಹೋಗುವ ಮೂಲಕ ಸಾಮಾನುಗಳನ್ನು ತುಂಬಿಸಿಕೊಂಡು ಬರುವ ಪ್ಲಾಸ್ಟಿಕ್ ಬ್ಯಾಗ್ಗಳು ಮನೆಗೆ ಬರುವುದನ್ನು ತಡೆಗಟ್ಟಬಹುದು. ಸೂಪರ್ ಮಾರ್ಕೆಟ್ ಅಥವಾ ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲಿ, ಆನ್ಲೈನ್ಗಳಲ್ಲಿ ಸಾಮಾನು ತರಿಸುವ ಬದಲಾಗಿ ಮನೆ ಹತ್ತಿರದ ಸಣ್ಣ ಸಣ್ಣ ಅಂಗಡಿಗಳಲ್ಲೇ ಸಾಮಾನು ತರುವುದರಿಂದ ಪೇಪರ್ನಲ್ಲಿ ಒಂದಷ್ಟು ಸಾಮಾನು ಕಟ್ಟಿಸಿ ತರಬಹುದು. ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತಂದರೂ ಅದನ್ನು ತೊಳೆದು ಶುಚಿಗೊಳಿಸಿ ಪುನಃ ಅಂಗಡಿಯವರಿಗೆ ಹಿಂದಿರುಗಿಸುವ ಮೂಲಕ ಮರುಬಳಕೆ ಮಾಡಬಹುದು. ಅನಿವಾರ್ಯವಾಗಿ ಮರುಬಳಕೆ ಮಾಡಲು ಸಾಧ್ಯವಾಗದ ರೀತಿಯ ಪ್ಲಾಸ್ಟಿಕ್ ತಂದರೂ ಹಲವು ಸಂಘ ಸಂಸ್ಥೆಗಳು ಇದೀಗ ಪ್ಲಾಸ್ಟಿಕ್ ಅನ್ನು ಸಂಸ್ಕರಿಸಿ ಬೇರೆ ಬೇರೆ ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸುತ್ತಿವೆ. ನಮ್ಮ ಸುತ್ತಮುತ್ತಲಿನ ಅಂತಹ ಸಂಸ್ಥೆಗಳನ್ನು ಗುರುತಿಸಿ ಪ್ಲಾಸ್ಟಿಕ್ ಒಟ್ಟುಗೂಡಿಸಿ ಅಂತಹ ಸಂಸ್ಥೆಗಳಿಗೆ ಕೊಡಬಹುದು. ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಪರ್ಯಾಯವಾಗಿ ಸ್ಟೀಲ್ ಡಬ್ಬಿಗಳನ್ನು ಬಳಸುವ ಮೂಲಕ ನಮ್ಮ ಮನೆ ಹಾಗೂ ಮನದಲ್ಲಿ ಪ್ಲಾಸ್ಟಿಕ್ಗೆ ಜಾಗ ನೀಡದಿರಬಹುದು. ಹಾಗೆಯೇ ಪ್ಲಾಸ್ಟಿಕ್ ಕುರ್ಚಿ ಹಾಗೂ ಟೇಬಲ್ಗಳಿಗೆ ಬದಲಾಗಿ ಮರದ, ಕಬ್ಬಿಣದ ಪೀಠೋಪಕರಣಗಳ ಬಳಕೆ ಮಾಡಬಹುದು. ಹೀಗೆ ಯೋಚಿಸುತ್ತಾ ಸಾಗಿದರೆ ನಮ್ಮ ಮಟ್ಟಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಹಲವು ಮಾರ್ಗೋಪಾಯಗಳಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ.
ಇನ್ನು ಅನೇಕರಿಗೆ ಈಗಾಗಲೇ ಮುಂದೆ ಬರಬಹುದಾದ ಪರಿಸ್ಥಿತಿಯ ಅರಿವಾಗುತ್ತಿದೆ. ಅಂತಹವರು ಕೈಲಾದ ಮಟ್ಟಿಗೆ ಕೃಷಿ, ಪರಿಸರ ಉಳಿಸುವ ನಿಟ್ಟಿನಲ್ಲಿ ಚಿಂತಿಸುತ್ತಿದ್ದಾರೆ. ಕೃಷಿ ಭೂಮಿ ಇಲ್ಲದವರು ಖರೀದಿಸಿ ಸಣ್ಣ ಪ್ರಮಾಣದಲ್ಲಿ ಮನೆ ಬಳಕೆಗೆ ಅಗತ್ಯವಾದುದನ್ನು ಬೆಳೆಯುತ್ತಿದ್ದಾರೆ. ಇಂತಹವರು ಸಾಧ್ಯವಾದಷ್ಟು ಇತರರಿಗೆ ಇದರ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಿ ಹೇಳಿದರೆ, ಸಮಾಜದಲ್ಲೇನಾದರೂ ಬದಲಾವಣೆ ತರಲು ಪ್ರಯತ್ನಿಸಿದರೆ, ಪ್ರತಿಯೊಬ್ಬರೂ ವರ್ಷದಲ್ಲಿ ಕನಿಷ್ಠ ನಮ್ಮ ಕೈಲಾದ ಮಟ್ಟಿಗೆ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಮುಂದಿನ 20 ವರ್ಷಗಳಲ್ಲಿ ಕೃಷಿ, ಪರಿಸರ ಅಧೋಗತಿಯತ್ತ ಸಾಗದೆ ಸಮೃದ್ಧಿ ಹೊಂದುವುದರಲ್ಲಿ ಸಂಶಯವಿಲ್ಲ. ಮಾನವರು ಭೂಮಿಯ ಮೇಲೆ ನೆಮ್ಮದಿಯಿಂದ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಬಾಳಿದರೆ ಸುಖ ಸಂತೋಷಗಳು ಸದಾ ನೆಲೆಸಿರುತ್ತವೆ, ಸಂಬಂಧಗಳಿಗೆ ಬೆಲೆ ದೊರೆಯುತ್ತದೆ. ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುಣ, ಸಾಲುಮರದ ತಿಮ್ಮಕ್ಕನಂತಹ ಮಹಾನುಭಾವರು ಎಲ್ಲೆಲ್ಲೂ ಹುಟ್ಟಬೇಕು, ಕ್ರಾಂತಿಯಾಗಬೇಕು ಎಂದು ಮಾತನಾಡುವ ಅನೇಕರು ನಾವೇ ಯಾಕೆ ಅವರಂತಾಗಬಾರದು ಎಂದು ಚಿಂತಿಸುವುದಿಲ್ಲ. ದೇಶಕ್ಕೆ ಅಥವಾ ಜಗತ್ತಿಗೆ ಒಳ್ಳೆಯದನ್ನು ಮಾಡುವವರು ಪಕ್ಕದ ಮನೆಯಲ್ಲಿ ಇರಬೇಕೆಂದು ಯಾಕೆ ಚಿಂತಿಸಬೇಕು? ನಮ್ಮನೆಯಲ್ಲೇ ಅಂತಹವರನ್ನು ಸೃಷ್ಟಿಸಬಹುದು ಎಂಬ ಯೋಚನೆ ಮಾಡಬಹುದಲ್ಲವೇ? ಸರಳ ಜೀವನ ನಡೆಸುತ್ತಿರುವವರನ್ನು ನೋಡಿ ಕಡೆಗಣಿಸದೆ ಅಂತಹವರನ್ನೇ ಆದರ್ಶವಾಗಿಟ್ಟುಕೊಂಡು ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಕೈಲಾದ ಮಟ್ಟಿನ ಕೊಡುಗೆಯನ್ನು ನಿಸರ್ಗಕ್ಕೆ ನೀಡೋಣ. ಪರಿಸರದ ಕುರಿತ ಕಥೆಗಳನ್ನು, ಹಾಡುಗಳನ್ನು, ಜಾಗೃತಿ ಸಂದೇಶಗಳನ್ನು ಕಿರಿಯರಿಗೂ ತಿಳಿ ಹೇಳುವ ಕೆಲಸಗಳು ಮುಖ್ಯವಾಗಿ ಆಗಬೇಕು. ಯಾಕೆಂದರೆ ಮುಂದೆ ಈ ಜಗತ್ತನ್ನು ಮುನ್ನಡೆಸುವವರು, ಈ ಪರಿಸರದಲ್ಲಿ ಬಾಳುವವರು ಅವರೇ. ಆದ್ದರಿಂದ ಪರಿಸರದ ಕುರಿತು ಹೆಚ್ಚಿನ ಪ್ರೀತಿಯನ್ನು ಅವರಲ್ಲಿ ಸಹಜವಾಗಿ ಮೂಡಿಸಲೇಬೇಕಿದೆ. ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇದನ್ನು ಪರಿಣಾಮಕಾರಿಯಾಗಿ ಮಾಡುತ್ತಿಲ್ಲ. ಪರಿಸರ ಕಾಳಜಿ, ಪ್ರೀತಿ ಇವೆಲ್ಲವೂ ಬರೀ ಪಠ್ಯಪುಸ್ತಕಕ್ಕೆ, ಸಿಲೆಬಸ್ಗಷ್ಟೇ ಸೀಮಿತವಾಗಿ ಬಿಟ್ಟಿದೆ. ಪರಿಸರದ ಜೊತೆಗೆ ಸಹಬಾಳ್ವೆಯಿಂದ ಬದುಕುವುದನ್ನು, ನಮ್ಮ ನಿಸರ್ಗದ ಜೈವಿಕ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಪರಿಸರಕ್ಕೆ ಪೂರಕವಾಗುವ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಹಿರಿಯರೇ ಕಿರಿಯರನ್ನು ಪ್ರೇರೇಪಿಸಬೇಕಿದೆ. ಇದನ್ನು ಶಾಲಾ ಹಂತದಲ್ಲಿಯೇ ನಾವು ಪ್ರಾರಂಭಿಸಿದರೆ ಮಕ್ಕಳು ಕಾಲೇಜು ಶಿಕ್ಷಣ ಪಡೆದು ಈ ದೇಶದ ಯುವಜನರಾಗಿ ಬೆಳೆಯುವ ಹೊತ್ತಿಗೆ ಪರಿಸರದ ಕುರಿತು ಇನ್ನಷ್ಟು ಕಾಳಜಿಯನ್ನು ಹೊಂದುವಂತಾಗುತ್ತದೆ. ಇಂದು ಗಿಡಗಳನ್ನು ನೆಡುವ ಕುರಿತು ಜಾಸ್ತಿ ಪ್ರಚಾರ ಮಾಡಲಾಗುತ್ತಿದೆ. ವನ ಮಹೋತ್ಸವದಂತಹ ಕಾರ್ಯಕ್ರಮಗಳ ಬಗ್ಗೆ ಯುವಜನತೆ ಯೋಚಿಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯೇ. ಆದರೆ ಗಿಡಗಳನ್ನು ನೆಡಲು ಕೊಟ್ಟಷ್ಟೇ ಪ್ರಚಾರ ನಮ್ಮ ಸುತ್ತಲೂ ಇರುವ ಅರಣ್ಯ ಸಂಪತ್ತನ್ನು ಉಳಿಸಲು, ಅವು ನಾಶವಾಗದಂತೆ ನೋಡಿಕೊಳ್ಳಲು ಕೂಡ ಕೊಡಬೇಕಾಗಿದೆ. ಆದರೆ ಯುವಜನತೆ ಈ ಕುರಿತು ಜಾಸ್ತಿ ಯೋಚಿಸಿದಂತೆ ಕಾಣುತ್ತಿಲ್ಲ. ಹಾಗಾಗಿ ಪರಿಸರವನ್ನು ಉಳಿಸಿಕೊಳ್ಳೋದರಲ್ಲಿ ಇರುವ ಜವಾಬ್ದಾರಿ ಅದೆಷ್ಟು ಮುಖ್ಯ. ಒಂದು ವೇಳೆ ಆ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳದೆ ಕಳೆದುಕೊಂಡು ಬಿಟ್ಟರೆ ಮುಂದೆ ಅಂತಹ ನೈಸರ್ಗಿಕ ಸಂಪತ್ತನ್ನು ಸೃಷ್ಟಿ ಮಾಡುವುದು ಅದೆಷ್ಟು ಕಷ್ಟ ಎನ್ನುವುದನ್ನು ಯುವಜನರು ಮನವರಿಕೆ ಮಾಡಿಕೊಳ್ಳಬೇಕಿದೆ. ನಮ್ಮಲ್ಲಿ ವೈವಿಧ್ಯಮಯ ಕಾಡುಗಳಿವೆ. ಅಪಾರ ನೀರಿನ ಸಮೃದ್ಧತೆ ಇರುವ ನದಿ, ತೊರೆ, ಕಡಲ ಕಿನಾರೆಗಳಿವೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅಪರೂಪದ ಹುಲ್ಲುಗಾವಲು, ವನ್ಯಜೀವಿಗಳು, ಔಷಧೀಯ ಸಸ್ಯಗಳ ಸುಂದರ ಲೋಕವೇ ಇದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾದ ಪರಿಸರ ವ್ಯವಸ್ಥೆ ಇದೆ. ಆದರೆ ಇವ್ಯಾವುದರ ಅರಿವು ಅಷ್ಟಾಗಿ ಯುವಜನತೆಗಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆ, ತಾಲೂಕು, ಗ್ರಾಮಗಳನ್ನು ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಜೀವಂತವಾಗಿರುವ ಇಲ್ಲಿನ ಪರಿಸರವನ್ನು, ಅದರ ವೈವಿಧ್ಯವನ್ನು ಮೊದಲು ಕಣ್ತುಂಬಿಕೊಂಡು ಅದನ್ನು ಉಳಿಸಿ ಬೆಳೆಸುವಲ್ಲಿ ಕಾಳಜಿ ತೋರಿಸಬೇಕಿದೆ. ಸಾಧ್ಯವಾದರೆ ಅಂತಹ ಪರಿಸರವನ್ನು ಇತರರೂ ಕಾಪಾಡುವಂತೆ ಪ್ರೇರೇಪಿಸುವ ಬರಹಗಳನ್ನು, ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಬೇಕಿದೆ. ಇದರಿಂದ ಇತರರಿಗೂ ತಮ್ಮ ಊರಿನ ಪರಿಸರದ ಕುರಿತು ಹೆಮ್ಮೆಯ ಭಾವನೆ ಉಂಟಾಗಬಹುದು. ನುಡಿದಂತೆ ನಡೆಯುವ ಗುಣವನ್ನು ಯುವಜನರಾದ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ. ನಾವು ಯಾವುದೇ ವಿಷಯದ ಕುರಿತು ಕೇವಲ ಹೇಳುತ್ತಾ ಹೋದರೆ
ಅದಕ್ಕೆ ಯಾವುದೇ ರೀತಿಯ ಬೆಲೆ ದೊರೆಯದೆ ವ್ಯರ್ಥವಾಗುತ್ತದೆ. ಬದಲಾಗಿ ಹೇಳಿದಂತೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಬದುಕಿದರೆ ಆಗ ನಮ್ಮ ಸಿದ್ಧಾಂತಗಳಿಗೆ ಒಂದು ಸ್ಥಾನ ಸಿಗುತ್ತದೆ. ಎಲ್ಲರಿಗೂ ಮಾದರಿಯಾಗಿ ರೂಪುಗೊಳ್ಳಬಹುದು. ಆದರ್ಶ ವ್ಯಕ್ತಿತ್ವ ನಮ್ಮದಾಗುತ್ತದೆ. ಪರಿಸರ ಸಂರಕ್ಷಣೆಯೂ ಸಾಧ್ಯವಾಗುತ್ತದೆ. ಅದೇ ರೀತಿ ಬದಲಾವಣೆ ಎಂಬುದು ನಮ್ಮಿಂದಲೇ, ನಮ್ಮ ಮನೆ ಪರಿಸರದಿಂದಲೇ ಆರಂಭವಾಗಬೇಕೇ ಹೊರತು ಇನ್ನೊಬ್ಬರು ಮೊದಲು ಮಾಡಲಿ ಎಂದು ಕಾಯುತ್ತಾ ಕುಳಿತರೆ ಎಲ್ಲರೂ ಕಾಯುವವರೇ ಆಗುತ್ತಾರೆ. ಬದಲಾಗಿ ನಾವೇ ಬದಲಾವಣೆಯ ಹರಿಕಾರರಾಗೋಣ. ಪರಿಸರ ಸಂರಕ್ಷಣೆಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಇತರರಲ್ಲೂ ಬೆಳೆಸೋಣ. ಧನ್ಯವಾದಗಳು.